ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಕ್ಯಾರೆಟ್ ರಸಮಲೈ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ವೈರಲ್ ಆಗುವಂಥ ರೆಸಿಪಿ. ನಾವು ಕೂಡ ಯಾಕೆ ಟ್ರೈ ಮಾಡೋದು ಅಂತ ಟ್ರೈ ಮಾಡಿದೆ. ಅಷ್ಟು ಹೇಳಿಕ್ಕಿಲ್ಲ, ಅಷ್ಟು ರುಚಿಯಾಗಿ ಬಂದಿದೆ. ಈ ಬೇಸಿಗೆದಿಂದಲೇ ಈ ಥರ ತಂಪೆಂದು ಮಾಡ್ಕೊಂಡು ತಿಂತಾಯಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಬನ್ನಿ ಹಾಗಾದರೆ ತಡ ಮಾಡಿದೆ ಮಾಡೋದು ಹೇಗೆ ಅಂತ. ಇಲ್ಲಿ ಮೊದಲಿಗೆ ಒಂದು ಅರ್ಧ kg ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟ್ ತೊಗೊಂಡು ಇದನ್ನು ನೀಟಾಗಿ ಹಿಂದೆ ಮುಂದೆ ಕಟ್ ಮಾಡಿ 2 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಮೇಲೆ ಸಿಪ್ಪಿ ಬೇಡ ಅಂದರೆ ತೊಗೋಬೋದು. ನಾನು ತೆಗಿತಾ ಇಲ್ಲ, ಹೀಗೇನೆ ಮಾಡ್ತಾಯಿದ್ದೀನಿ. ಇದನ್ನು ರುಬ್ಬೋದ್ರಾಗಿಂದ ನಾವೇನು ತೆಗಿಬೇಕಂತಿಲ್ಲ. ಕ್ಲೀನಾಗಿ ತೊಳ್ಕೊಂಡ್ಬಿಟ್ರೆ ಅದನ್ನು ತೊಳೆಯುವಂಥ ಅವಶ್ಯಕತೆ ಇಲ್ಲ. ಈ ರೀತಿ ತುಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಇದೇ ರೀತಿ ಕಟ್ ಮಾಡಿ ಪಾತ್ರೆಗೆ ಹಾಕ್ತಾಯಿದ್ದೀನಿ. ನೋಡಿ, ಕ್ಯಾರೆಟನ್ನು ಎಲ್ಲ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 4 ರಿಂದ 5 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ಸ್ವಲ್ಪ ಸಿಹಿಗೆ ಅನುಗುಣವಾಗಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಈ ಸಿಹಿಗೆ ಅನುಗುಣವಾಗಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಇದನ್ನು ನೀರು ಆದರೂ ಹಾಕಿ ರುಬ್ಬೋದು, ಹಾಲಾದರೂ ಹಾಕಿ ರುಬ್ಬೋದು. ನಾನಿಲ್ಲೇ ಇದಕ್ಕೆ ಅಗತ್ಯವಿರೋಷ್ಟು ಹಾಲು ಹಾಕ್ಕೊಂಡು ರುಬ್ತಾ ಇದ್ದೀನಿ. ನೋಡಿ, ಒಂದು ಅರ್ಧ ಕಪ್ಪಿನಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ರುಬ್ಬಿದಾದಮೇಲೆ ಆದಷ್ಟು ಕಡಿಮೆ ಹಾಲು ಹಾಕ್ಕೊಂಡು ಗಟ್ಟಿಗೆ ರುಬ್ಕೊಳ್ಳಿ. ಇದೇ ರೀತಿ ತಿಳುವಾಗಿ ರುಬ್ಕೊಂಡ್ಬಿಟ್ರೆ ತುಂಬ ಸಮಯ ಬೇಯಿಸ್ಕೋಬೇಕಾಗತ್ತೆ, ತುಂಬ ಹೊತ್ತು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಇಷ್ಟು ಇರಬೇಕಾದ ಇದನ್ನು ಹಾಗೆ ಕೈಯಾಡಿಸ್ತಾನೆ ಹೋಗಿ ಒಲೆ ಮೇಲೆ ಪಾತ್ರೆ ಇಟ್ಟು ಗ್ಯಾಸ್ ಆನ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಒಂದು ಗಟ್ಟಿ ಹದಕ್ಕೆ ಬರೋ ತನಕ ಕೈಯಾಡ್ತಾನೆ ಹೋಗಬೇಕು. ಹಸಿ ಸ್ಮೆಲ್ ಎಲ್ಲ ಹೋಗೋ ತನಕ. ನೋಡಿ, ಇದು ಬೇಯ್ತಾ ಇರಲಿ. ಅಷ್ಟರಲ್ಲಿ ಈ ಕಡೆ ಹಾಲು ಬಿಸಿ ಮಾಡ್ಕೊಳ್ಬೇಕು. ನೋಡಿ, ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಲೀಟ್ರ್ನಷ್ಟು ಹಾಲು ತೊಗೊಂಡು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ಇನ್ನೇನು ಕ್ಯಾರೆಟ್ ಕೂಡ ಗಟ್ಟಿ ಆಗ್ತಾ ಬಂತು. ಅಷ್ಟರಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಸಣ್ಣ ರವೆ ಹಾಕ್ತಾಯಿದ್ದೀನಿ. ಉಪ್ಪಿಟ್ಟು ರವೆ ಆದರೂ ಹಾಕೋಬೋದು, ಚಿರೋಟಿ ರವೆ ಆದರೂ ಹಾಕೋಬೋದು. ನಾನಿಲ್ಲೇ ಉಪ್ಪಿಟ್ಟು ರವೆ ಹಾಕಿದ್ದೀನಿ. ಹಾಕಿ ಸ್ವಲ್ಪ ಹೊತ್ತು ಕೈಯಾಡಿಸ್ಬೇಕು. ಇದನ್ನು ಕೈಯಾಡಿಸಿ ತುಂಬ ಹೊತ್ತೇನು ಬೇಯಿಸೋದು ಬೇಡ, ತಳಗಿಳಿಸ್ಬಿಡ್ಬೇಕು. ಇದು ಸ್ವಲ್ಪ ಗಟ್ಟಿ ಹದಕ್ಕೆ ಬರ್ತದೆ. ನೋಡಿ, ತಳ ಬಿಡ್ತಾ ಬರ್ತೈತಿ. ನೋಡಿ, ಇನ್ನೇನು ಗಟ್ಟಿ ಆಗ್ತಾ ಬಂತು. ಈ ಟೈಮ್ನಲ್ಲಿ 1 ಟೀ ಸ್ಪೂನಿಂದ 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಚೆನ್ನಾಗಿ ತಳ ಬಿಟ್ಟು ಬರ್ತೈತೆ ಅಂತ. ಹಾಗೇನೂ ಮಾಡ್ಬೋದು, ಹಾಕಲೇಬೇಕಂತ ಏನಿಲ್ಲ, ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಇನ್ನೇನು ಗಟ್ಟಿ ಆಗ್ತಾ ಬಂತು. ಇನ್ನೊಂದು ಚೂರು ಬೇಯಿಸ್ಕೊಂಡ್ರೆ ಸಾಕು, ಇನ್ನೊಂದು ನಿಮಿಷ ಬೇಯಿಸ್ಕೊಂಡ್ರೆ. ನೋಡಿ, ಇನ್ನೇನು ಕುದೀತಾ ಬಂತು ಹಾಲು ಕೂಡ. ಈಗ ಇದಕ್ಕೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. 3 ರಿಂದ 4 ಟೀ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ನಿಮ್ಮ ಸಿಹಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ನೋಡಿ, ಹಾಲು ಕುದಿ ಬರೋಷ್ಟರಲ್ಲಿ ಇಲ್ಲಿ 2 ರಿಂದ 3 ಟೀ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ. ಇದು ಮ್ಯಾಂಗೋ ಫ್ಲೇವರ್ ತೊಗೊಂಡಿದ್ದೀನಿ ನಾನು. ನೀವು ಯಾವುದಾದ್ರೂ ತೊಗೊಳ್ಳಿ. ಇದ್ರ ಬದಲು ನೀವು ಬ್ಯಾಡ್ ಅಂದರೆ ಕಾರ್ನ್ಫ್ಲವರ್ ಇತ್ತಂದ್ರೆ ಅದನ್ನು ಕೂಡ ಕಲಿಸಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಬೋದು ಕಲರಿಗೋಸ್ಕರ. ನಾನಿಲ್ಲೇ ಮ್ಯಾಂಗೋ ಕಲರಿಂದು ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಲ್ಲದಾಗೆ ಕಲಿಸ್ಕೊಳ್ಬೇಕು. ಒಂದೂ ಗಂಟು ಇರಬಾರ್ದು ಅದರಲ್ಲಿ. ನೋಡಿ, ಕಲಿಸಿಟ್ಕೊಂಡಿರೋಂಥ ಕಸ್ಟರ್ಡ್ ಪೌಡ್ರನ್ನು ಇನ್ನೊಂದು ಸಲ ಚಮಚಲ್ಲೇ ಮಿಕ್ಸ್ ಮಾಡಿಕೊಂಡು ಕೈ ಆಡಿಸ್ತಾನೆ ಹಾಕ್ಕೊಳ್ಳಿ. ಹಾಕಿ ಕೈ ಬಿಡಬೇಡಿ, ಮತ್ತು ಗಂಟಾಗೋ ಸಾಧ್ಯತೆ ಇರ್ತೈತಿ. ಸ್ವಲ್ಪ ಹೊತ್ತು ಕೈ ಆಡಿಸಿದ್ರೆ ಸಾಕು, ಗಟ್ಟಿ ಹದಕ್ಕೆ ಬರ್ತೈತಿ. 1-2 ಕುದಿಸ್ಕೊಂಡ್ರೆ ಸಾಕು. ಇದನ್ನು ಹಾಕಿದ ಮೇಲೆ ಜಾಸ್ತಿ ಹೊತ್ತು ಕುದಿಸ್ಬೇಕಂತ ಏನಿಲ್ಲ. ನೋಡಿ, ಯಾವ ಥರ ಗಟ್ಟಿಯಾಗಿ ಬಂತು. ನೋಡಿ, ಕುದ್ದು ಈ ಹದ ಬರಬೇಕು, ಗಟ್ಟಿಯಾಗಿದೆ. ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ತಣ್ಣಗಾಗ್ಲಿಕ್ಕೆ ಬಿಡ್ತಾಯಿದ್ದೀನಿ. ಒಂದು 2 ಏಲಕ್ಕಿನ ಕುಟ್ಟಿ ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ. ಆವಾಗಲೇ ಹಾಕ್ಕೊಂಡಿದ್ದೀವಿ, ಸ್ವಲ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ 2 ಹಾಕಿದ ಮೇಲೆ ಒಂದು ಸಲ ಮಿಕ್ಸ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡಿ. ನೋಡಿ, ಈ ಕಡೆ ಕ್ಯಾರೆಟ್ ಕೂಡ ಚೆನ್ನಾಗಿ ಗಟ್ಟಿಯಾಗಿ ತಳ ಬಿಟ್ಟು ಬರ್ತಾಯಿದೆ. ಈ ಟೈಮ್ನಲ್ಲಿ ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾಗ್ಲಿಕ್ಕೆ ಬಿಡ್ತಾಯಿದ್ದೀನಿ. ಈ ಹದ ಬರಬೇಕು. ಇದು ಜಾಸ್ತಿ ತಿಳು ಇರಬಾರ್ದು, ಜಾಸ್ತಿ ಗಟ್ಟಿಯಾಗಿ ಇರಬಾರ್ದು. ಕ್ಯಾರೆಟಿಂದು ಎಲ್ಲ ಪೂರ್ತಿ ಇಷ್ಟು ಗಟ್ಟಿಯಾಗಿ ಬರಬೇಕು. ನೋಡಿ, ಇದನ್ನು ಸ್ವಲ್ಪ ಗೋಲಿ ಗಾತ್ರದಷ್ಟು ಉಂಡೆ ತೊಗೊಂಡು ಈ ರೌಂಡ್ ಆಕಾರದಲ್ಲಿ ಮಾಡ್ತಾಯಿದ್ದೀನಿ. ಎಲ್ಲವನ್ನು ಇದೇ ಥರ ಮಾಡಿ ತೋರಿಸಿ. ನೋಡಿ, ಎಲ್ಲವನ್ನು ಮಾಡಾಯಿತು. ಇಷ್ಟಾಗಿದೆ. ಒಂದು 1/4 kg ಮೇಲಿತ್ತು ಕ್ಯಾರೆಟು. ಅಷ್ಟು ಕ್ಯಾರೆಟಿಗೆ ಇಷ್ಟೊಂದು ರಸಮಲೈ ಆಗಿದೆ. ಇದು ಕೂಡ ಸ್ವಲ್ಪ ತಣ್ಣಗಾಗಿದೆ, ಸ್ವಲ್ಪ ಬಿಸಿ ಉಂಟು, ಏನು ತೊಂದರೆ ಇಲ್ಲ. ಈಗ ಹಾಕ್ಕೋಬೇಕು. ಇದ್ರಾಗ ಹಾಕಿ 1 ಗಂಟೆ ಫ್ರಿಜ್ಜಲ್ಲಿ ಇಟ್ಟು ಬಿಡಬೇಕು. ಹಾಕಿ ಆದಮೇಲೆ 1 ಗಂಟೆ ಫ್ರಿಜ್ಜಲ್ಲಿ ಇಟ್ಟು ತಣ್ಣಗಾದ್ಮೇಲೆ ತೊಗೊಂಡು ತಿಂದು ನೋಡಿ ನೀವು. ಇದ್ರ ಮುಂದೆ ಗುಲಾಬ್ ಜಾಮೂನು ಮತ್ತು ರಸಮಲೈ, ರಸಗುಲ್ಲು ಎಲ್ಲದು ಅಷ್ಟು ಏನಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಎಲ್ಲವನ್ನು ಹಾಕಿ ಒಂದು ಸಲ ಮೆಲ್ಲ ಮಿಕ್ಸ್ ಮಾಡಿ 1 ಗಂಟೆ ಫ್ರಿಜ್ಜಲ್ಲಿ ಇಟ್ಟು ಬಿಡ್ತಾಯಿದ್ದೀನಿ. ಈಗ
ನೋಡಿ 1 ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ನೋಡಿ ಯಾವ ಥರ ಬಂದಿದೆ, ತುಂಬ ಸೂಪರಾಗಿ ಬಂದಿದೆ. ಯಾವಾಗಾದರೂ ಜಾಮೂನ್ ತಿನ್ನಿಸ್ಬೇಕನ್ಸಾಗ, ರಸಗುಲ್ಲ ತಿನ್ನಿಸ್ಬೇಕು ಅಂದಾಗ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನೀವು ಸಹ ಮಾಡಿ ಹೇಗೆ ಬಂತಂತ ತಿಳಿಸಿ.